ಹಾಯ್ ಫ್ರೆಂಡ್ಸ್, ಗೋಬಿ ಮಂಚೂರಿ ರೆಸಿಪಿ ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ಇಲ್ಲಿ ತೋರಿಸ್ತೀನಿ. ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನೀವು ಮನೇಲಿ ಮಾಡಿ ಮಕ್ಳಿಗೆ ಕೊಡ್ಬೋದು. ಮೊದಲಿಗೆ ನಾನಿಲ್ಲಿ ನೀರು ಬಿಸಿ ಬಾಯ್ಲ್ ಆಗೋಕ್ಕಿಟ್ಟು ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಜೊತೆಗೆ ನಾನು ಇವಾಗ ಏನು ಬಿಡಿಸ್ಕೊಂಡಿದ್ದೀನಿ ಕಾಲಿಫ್ಲವರ್ ಅದು ಕೂಡ ಹಾಕ್ತೀನಿ. ಸ್ವಲ್ಪ ಬಾಯ್ಲ್ ನೀರು ಹಾಕಿದ ತಕ್ಷಣ ನೀವು ಇದನ್ನು ಆಫ್ ಮಾಡಿ ಸ್ಟ್ರೈನ್ ಮಾಡ್ಕೋಬೋದು ಸ್ಟ್ರೈನರಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡ್ಕೋಬೋದು ನೀವು. ಸೊ ನೋಡಿ, ಇವಾಗ ಸ್ವಲ್ಪ ಕೂಲ್ ಆಗಿದೆ, ನೀರೆಲ್ಲ ಬಸ್ದಾದ್ಮೇಲೆ ಇವಾಗ ಇದಕ್ಕೊಂದು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮೈದಾ ತೊಗೊಂಡಿದ್ದೀನಿ ಒಂದು ಹಾಫ್ ಕಪ್ಪಷ್ಟು. ಅದೇ ಥರ ಅದೇ ಪ್ರೊಪೋರ್ಷನೇಟಲ್ಲಿ ಕಾರ್ನ್ಫ್ಲವರ್ ಕೂಡ ನಂದು ಒಂದು ಹಾಫ್ ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ, ಅದ್ರ ಜೊತೆಗೆ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಪೌಡ್ರು ಎಲ್ಲ ಮಿಕ್ಸ್ ಆಗೋ ಥರ. ಸೊ ಇದಕ್ಕೆ ಒಂಥರ ಮ್ಯಾರಿನೇಟ್ ನಿಮ್ಗೆ ಯಾವ ಬ್ಯಾಟರಲ್ಲಿ ಬೇಕು ಆ ತಿಕ್ನೆಸ್ಸೇ ಇರಬೇಕು. ಜಾಸ್ತಿನೂ ತಿಕ್ಕಿರ್ಬೋದು, ಜಾಸ್ತಿನೂ ತೆಳು ಕೂಡ ಇರ್ಬೋದು. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ. ಒಂದು ಬ್ಯಾಟರ್ ಅದಕ್ಕೆ ನಾನು ಒಂದು ಬಜ್ಜಿ ಯಾವ ಥರ ಮಾಡ್ತೀರ ಅದೇ ಅದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಳೋಣ. ಸೊ ಇದಕ್ಕೆ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಏನು ಇದು ಮಾಡ್ಕೊಂಡಿದ್ದೀನೋ ಕಾಲಿಫ್ಲವರ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿರೋ ಕಾಲಿಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀವು ಈ ಚೆನ್ನಾಗಿ ಕೋಟ್ ಆಗಬೇಕು ಎಲ್ಲದು ಇದಕ್ಕೂ. ಇವಾಗ ನೋಡಿ, ನಾನು ಇವಾಗ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಕ್ಲೋಸ್ ಮಾಡಿಡ್ತೀನಿ. ಒಂದು ಹಾಫ್ ಆನ್ ಅವರ್, ಎಷ್ಟು ಅವರ್ ಇಟ್ಟರೂ ನಿಮ್ಗೆ ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಅಷ್ಟು ನಿಮ್ಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗ ಆಯಿಲು ಒಂದೊಂದಾಗೆ ಬಿಡೋಣ. ಡೀಪ್ ಫ್ರೈ ಮಾಡೋಣ. ನಿಮಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗ ಚಿಕ್ಕ ಬಾಣಲಿ ಅನ್ನೋಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವಾಗ ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಬಾಣಲಿ ಆದರೆ ಒಂದು ಸಲ ಜಾಸ್ತಿ ಹಾಕ್ಕೋಬೋದು. ಸೊ ನೋಡಿ, ಇವಾಗ ಇದನ್ನು ತೆಗೆದುಕೊಳ್ತೀನಿ. ಫಸ್ಟ್ ಟ್ರಿಪ್ಪಲ್ಲಿ ನೀವು ತೆಗೆದುಕೊಳ್ಬೋದು. ಸೊ ಹಾಗೆಯೇ ನೀವು ಇನ್ನೊಂದ್ಸಲಿ ಇದನ್ನು ಸೆಕೆಂಡ್ ಟೈಮ್ ಹಾಕಿದಾಗ ನಿಮಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಯಾವತ್ತೂ ಅಷ್ಟೇ ನೀವು ಈ ಥರದ್ದು ಫ್ರೈ ಆಗುತ್ತಿದ್ದರೆ ನೀವು 2 ಟೈಮ್ಸ್ನ ಫ್ರೈ ಮಾಡಿದ್ರೆ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಮತ್ತೊಂದ್ಸಲಿ ನೋಡಿ ಇದು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನಿಮಗೆ ಒಳಗಡೆ ಎಲ್ಲ ಸ್ವಲ್ಪ ಬಿಸಿ ಎಣ್ಣೆ ತಾಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಒಳಗಡೆ ಬೆಂದಿರುತ್ತೆ, ಆಚೆ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದೇ ಥರ ಎಲ್ಲ ಬ್ಯಾಟರ್ ಕೂಡ ಹೀಗೆ ಮಾಡ್ಕೊಂಡು ನೋಡಿ, ಇವಾಗ ರೆಡಿಯಾಗಿದೆ ಇದು. ಸೊ ಇವಾಗ ಒಂದು ಗ್ರೇವಿ ಟೈಪ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಹಾಕ್ಕೊಂಡು ಗಾರ್ಲಿಕ್ ಬೆಳ್ಳುಳ್ಳಿ ಒಂದು 8 ತೊಗೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಚಿಲ್ಲಿನೂ ಗ್ರೀನ್ ಚಿಲ್ಲಿ ನಾನು ಒಂದೇ ಒಂದು ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಎಲ್ಲ ಐಟಮ್ಸ್ ಇದ್ದೇ ಇರುತ್ತೆ. ಸೊ ಇದನ್ನು ನಾವು ಮನೆಯಲ್ಲೇ ತುಂಬ ಬೇಗನೂ ಕೂಡ ಮಾಡ್ಕೋಬೋದು. ಸೊ ಬನ್ನಿ, ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತೀನಿ, ಬ್ಲ್ಯಾಕ್ ಪೆಪ್ಪರು. ಸೊ ಅದೊಂದು ಫ್ಲೇವರ್ ಕೊಡಲಿ ಅನ್ನೋಕ್ಕೋಸ್ಕರ ನಾನೊಂದು 1/4 ಚಮಚದಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರು. ಇವಾಗ ಸೋಯಾ ಸಾಸ್ ಕೂಡ ನಾನು ಹಾಕ್ಕೊಳ್ತಾ ಇರ್ತೀನಿ, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈರುಳ್ಳಿಗೆ ಮತ್ತು ಇದು ಸಾಸ್ಗೆ ತುಂಬ ಒಂಥರ ಫ್ಲೇವರ್ ಕೊಡುತ್ತೆ. ಸೊ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರಾದರೆ ಹಾಕ್ಕೋಬೋದು. ನಾನು ಎಲ್ಲನೂ ಒಂದೊಂದು 1/4 ಚಮಚದಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕಿ, ಯಾಕಂದರೆ ಸೋಯಾ ಸಾಸಲ್ಲಿ ನಿಮ್ಗೆ ಉಪ್ಪಿರುತ್ತೆ. ಸೊ ಕೊನೆಗೆ ನಾನಿವಾಗ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅದು ಒಂದು 1/4 ಟೇಬಲ್ ಸ್ಪೂನು. ಟೊಮೊಟೊ ಕೆಚಪ್ಪು ತುಂಬ ಸಿಹಿ ಕೊಟ್ಬಿಟ್ರೂ ನಿಮಗೆ ಟೇಸ್ಟ್ ಬರೋಲ್ಲ. ಸೊ ಎಲ್ಲ ಒಂದು ಸಮ ಪ್ರಮಾಣದಿಂದ ಮಾಡಿದ್ರೇ ನಿಮಗೆ ಬಂದು ಒಂದು ಸ್ಲರಿ ಮಾಡ್ಕೊಳ್ಳೋಣ. ತಿಕ್ಕಗೆ ಗ್ರೇವಿ ಆಗೋಕ್ಕೋಸ್ಕರ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊಳ್ತೀನಿ. ನಮ್ಗೆ ತಿಕ್ಕ ಗ್ರೇವಿ ಥರ ಆಗಿದೆ. ಸೊ ಬನ್ನಿ, ಅದನ್ನು ಇವಾಗ ನಾನು ಏನು ಫ್ರೈ ಮಾಡಿದ್ದೀನಿ ಈರುಳ್ಳಿ ಅದೆಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಒಂಥರ ತಿಕ್ನೆಸ್ ಬರುತ್ತೆ ಸ್ಲರಿ. ಸೊ ಇದು ಗ್ರೇವಿ ಟೈಪ್ ಬರುತ್ತೆ ನಿಮಗೆ. ಸೊ ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಬನ್ನಿ ಇವಾಗ ಇದನ್ನು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಗ್ರೇವಿ ಅಂತಲೂ. ಸೊ ಇದಕ್ಕೆ ನಾನು ಇವಾಗ ಏನಿದು ಗ್ರೇವಿ ಮಾಡ್ಕೊಂಡಿದ್ದೀನಿ ಈ ತಿಕ್ನೆಸ್ ಇದ್ದರೆ ಸಾಕು. ಸೊ ಈ ಟೈಮಲ್ಲಿ ಬಂದು ಇವಾಗ ನಾನು ಏನು ಗೋಬಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ಳಿ. ನೋಡಿ ಗೋಬಿನೂ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಹೈಜಿನಿಕ್ಕಾಗಿ ಮನೆಯಲ್ಲೇ ಕೂಡ ನೀವು ಮಕ್ಳಿಗೆ ಅವಾಗವಾಗ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಾರನೂ ನೀವು ಯಾವ ಥರ ಬೇಕು ಉಪ್ಪು ಎಲ್ಲ ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆದಷ್ಟು ನಿಮಗೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ, ಆ ಗೋಬಿ ಫೀಲಿಂಗ್ನ ಕೊಡುತ್ತೆ. ಅದನ್ನು ನಿಮಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಿಗೆ ಒಂದು 2-3 ನಿಮಿಷ ಚೆನ್ನಾಗಾದೆ ಒಂದಕ್ಕೊಂದು ಮಿಕ್ಸ್ ಹೊಂದ್ಕೋಬೇಕು. ಸೊ ಆವಾಗ ಅದರಿಂದ ಎಲ್ಲ ಮಸಾಲೆ ಪದಾರ್ಥ ಏನು ಮಾಡಿದ್ವೋ ಅದು ಸಾಸ್ ಆಗಲಿ ಪೌಡರ್ ಆಗಲಿ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಕುಡ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ನೀವು ಗಾರ್ನಿಷಿಗೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇಲ್ಲಾಂದರೆ ಆನಿಯನ್ ಪೈರಿದ್ದರೆ ಅದು ಕೂಡ ಕಟ್ ಮಾಡ್ಕೊಂಡು ಅದು ಕೂಡ ನೀವು ಹಾಕ್ಕೋಬೋದು. ನೋಡಿ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಥರ ಇದಾಗುತ್ತೆ. ನೋಡಿದ್ರೆ ಬನ್ನಿ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಸೊ ಇವಾಗ ನೋಡ್ಬೋದು, ನೋಡಿ ಒಂದೊಂದಾಗಿ ನೋಡಿದ್ರೂ ಎಷ್ಟು ಚೆನ್ನಾಗಿ ಕ್ಲೀನಾಗಿ ನೋಡಿ ಬಂದಿದೆ ಅಂತ. ಸೊ ಇದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ಈ ಥರ ಸರ್ವ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಾವು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು.